ಭೂಕೈಲಾಸ ಕಥಾಸರಣಿಯ ಭಾಗ 2ರಲ್ಲಿ ದೇವಾನುದೇವತೆಗಳು ಮಹಾವಿಷ್ಣುವಿನೊಂದಿಗೆ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಂಡು ಹಿಂದಿರುಗಿ ಹೋಗ್ತಾರೆ. ರಾವಣನ ತಪಸ್ಸಿಗೆ ಭಂಗವನ್ನು ತರಬೇಕು ಅಂತ ತಮ್ಮ ಪ್ರಯತ್ನವನ್ನು ಹಾಕಲು ಮುಂದಾಗ್ತಾರೆ. ಬೆಂಕಿಯ ಮಳೆಯನ್ನು ಸುರಿಸ್ತಾರೆ, ತಂಗಾಳಿಯನ್ನು ಬೀಸಿಸ್ತಾರೆ. ಆದ್ರೂ ಯಾವುದಕ್ಕೂ ಜಗ್ಗದ ರಾವಣ ತನ್ನ ತಪಸ್ಸನ್ನು ಮುಂದುವರಿಸ್ತಾನೆ. ರಾವಣನ ತಪಸ್ಸಿಗೆ ಮೆಚ್ಚಿದಂಥ ಶಿವ ಪಾರ್ವತಿಯೊಂದಿಗೆ ಪ್ರತ್ಯಕ್ಷನಾಗ್ತಾನೆ. ರಾವಣನ ಬಳಿ ನಿನಗೇನು ವರ ಬೇಕು ಅಂತ ಕೇಳ್ತಾನೆ. ಆದರೆ ಶಿವ ಪಾರ್ವತಿಯರನ್ನು ನೋಡಿದಂಥ ರಾವಣ ತನಗೇನು ಬೇಕು ಅನ್ನೋದನ್ನು ಕೇಳಕ್ಕೆ ಬಂದಿದ್ದೆ ಅನ್ನೋದನ್ನೇ ಮರೆತುಬಿಟ್ಟು ಪಾರ್ವತಿಯನ್ನು ವರವಾಗಿ ಕೇಳಿಬಿಡ್ತಾನೆ. ಇದಕ್ಕೆ ಸಮ್ಮತಿ ಸೂಚಿಸಿದಂಥ ಶಿವ ಪಾರ್ವತಿಯನ್ನು ಕೊಡಲಿಕ್ಕೆ ಒಪ್ಪುತ್ತಾನೆ. ಆದರೆ ಪಾರ್ವತಿ ಒಂದು ಷರತ್ತನ್ನು ಸಲ್ಲಿಸ್ತಾಳೆ. ನಾನು ನಿನ್ನ ಜೊತೆ ಬರೋದಕ್ಕೆ ರೆಡಿ ಇದ್ದೀನಿ, ಆದರೆ ನಾನು ನಿನ್ನ ಹಿಂದ್ಗಡೆ ಬರ್ತಾ ಇರ್ತೀನಿ, ನೀನು ಮುಂದ್ಗಡೆ ಹೋಗ್ತಾ ಇರಬೇಕು. ನೀನು ಯಾವುದೇ ಕಾರಣಕ್ಕೂ ನನ್ನನ್ನು ಹಿಂದಿರುಗಿ ನೋಡಬಾರ್ದು. ನೀನೇನಾದರೂ ನನ್ನನ್ನು ಹಿಂದಿರುಗಿ ನೋಡಿದ್ದೇ ಆದಲ್ಲಿ ನಾನು ಉಗ್ರ ರೂಪ ತಾಳಿ ಅಲ್ಲಿಯೇ ನೆಲೆಯಾಗಿ ನಿಲ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಒಪ್ಪಿದ ರಾವಣ ಪಾರ್ವತಿಯನ್ನು ಕರ್ಕೊಂಡು ಹೋಗ್ತಾನೆ. ದಾರಿ ಮಧ್ಯದಲ್ಲಿ ಹೋಗುವಾಗ ನಾರದರು ಮರದ ಅಡಿಯಲ್ಲಿ ಬಂದು ನಿಂತು ರಾವಣ ಅಂತ ಕೂಗ್ಬಿಡ್ತಾರೆ. ಇದನ್ನು ಕೇಳಿದ ರಾವಣ ಹಿಂದಿರುಗಿ ನೋಡುತ್ತಾನೆ. ಆವಾಗ ಪಾರ್ವತಿ ಮಾತೆ ಉಗ್ರ ರೂಪವನ್ನು ತಾಳಿ ಭದ್ರಕಾಳಿಯಾಗಿ ನೆಲೆ ನಿಂತಾಳೆ. ಭದ್ರಕಾಳಿಯಾಗಿ ನೆಲೆ ನಿಂತಹ ಕ್ಷೇತ್ರ ಇನ್ಯಾವುದೂ ಅಲ್ಲ, ಗೋಕರ್ಣ. ಗೋಕರ್ಣದಲ್ಲಿ ಇಂದಿಗೂ ಗ್ರಾಮ ದೇವತೆಯಾದಂತಹ ಭದ್ರಕಾಳಿ ಎಲ್ಲರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿ ಎಲ್ಲರ ಕಷ್ಟಗಳಿಗೆ ನಿವಾರಣೆಯನ್ನು ಸೂಚಿಸ್ತಿದ್ದಾಳೆ. ಎಲ್ಲರಿಗೂ ಭದ್ರಕಾಳಿಯ ಆಶೀರ್ವಾದ ಸದಾಕಾಲ ಇರಲಿ. ತಾಯಿ ಪಾರ್ವತಿ ಉಗ್ರ ರೂಪ ತಾಳಿದ್ದನ್ನು ಕಂಡಂತಹ ರಾವಣ ಮತ್ತೆ ಅವಳನ್ನು ನೋಡಿ ಭಯಗೊಂಡು ಮತ್ತೆ ಹಿಂದಿರುಗಿ ಹೋಗಿ ಮತ್ತೆ ತಪಸ್ಸನ್ನು ಆಚರಿಸ್ತಾನೆ. ಕಠಿಣವಾದ ತಪಸ್ಸನ್ನು ಆಚರಿಸಿದಂಥ ರಾವಣನಿಗೆ ಶಿವ ಪ್ರತ್ಯಕ್ಷನಾಗಿ ಆತ್ಮಲಿಂಗವನ್ನು ನೀಡ್ತಾನೆ. ಆದರೆ ಆತ್ಮಲಿಂಗವನ್ನು ನೀಡುವಾಗ ಒಂದು ಷರತ್ತನ್ನು ಶಿವ ಇಡ್ತಾನೆ. ಈ ಲಿಂಗವನ್ನು ನೀನು ಎಲ್ಲೂ ಇಡಬಾರ್ದು, ನೀನು ಇಟ್ಟಿದ್ದೇ ಆದಲ್ಲಿ ಅದು ಭೂಮಿಯ ಕೆಳಗಡೆಗೆ ಹೋಗಿ ಸ್ಥಾಪನೆ ಆಗುತ್ತೆ, ಅದನ್ನು ತೆಗಿಯಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ ಶಿವ. ಇದಕ್ಕೆ ಒಪ್ಪಿದ ರಾವಣ ಅದನ್ನು ತೆಗೆದುಕೊಂಡು ಬರ್ತಾನೆ. ಆತ್ಮಲಿಂಗವನ್ನು ತರುವ ಸಮಯದಲ್ಲಿ ರಾವಣ ತ್ರಿಕಾಲ ಸಂಧ್ಯಾ ಕಾರ್ಯಗಳನ್ನು ಮಾಡೋದಾಗಿದ್ದರಿಂದ ಅವನಿಗೆ ಮಹಾವಿಷ್ಣು ಸೂರ್ಯನಿಗೆ ತನ್ನ ಸುದರ್ಶನ ಚಕ್ರವನ್ನು ಬಿಡ್ತಾನೆ. ಇದಕ್ಕೆ ಅವನು ಸಂಧ್ಯಾ ವಂದನ ಮಾಡೋ ಟೈಮ್ ಆಗಿದೆ ಅನ್ನೋದ ತಲೆಯಲ್ಲಿ ಅವನೇನು ಮಾಡ್ತಾನೆ ಅಂದರೆ ಆತ್ಮಲಿಂಗವನ್ನು ಯಾರ್ದಾರು ಬೇರೆಯವ್ರ ಕೈಯಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡ್ತಾನೆ. ಅಲ್ಲಿಯೇ ಹಸುಗಳನ್ನು ಕಾಯ್ತಾ ಇದ್ದಂತಹ ಗೋಪಾಲಕ ಒಬ್ಬ ಕಾಣಿಸ್ತಾನೆ. ಅವನು ಬೇರೆ ಯಾರೂ ಅಲ್ಲ, ವಿಘ್ನ ನಿವಾರಕನಾದಂತಹ ಗಣೇಶ. ರಾವಣ ಯಾವಾಗ ಆತ್ಮಲಿಂಗವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾನೋ ಅದಕ್ಕೆ ದೇವಾನುದೇವತೆಗಳಾದಂತೆಲ್ಲ ಸೇರಿ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆದಿಪೂಜ್ಯೋ ಗಣಾಧಿಪ ಅನ್ನೋದೊಂದು ಮಾತಿದೆ. ಅದಕ್ಕೆ ಪ್ರಕಾರವಾಗಿ ರಾವಣ ಗಣೇಶನನ್ನು ಸ್ಮರಣೆ ಮಾಡಲಿಲ್ಲ. ಆತ್ಮಲಿಂಗವನ್ನು ತರುವಾಗ ತನಗೆ ಬೇಕಾದ ರೀತಿಯಲ್ಲಿ ತಪಸ್ಸನ್ನು ಮಾಡಿ ತಂದಿರ್ತಾನೆ. ಅದಕ್ಕೆ ವಿಘ್ನವನ್ನು ನೀನು ಉಂಟು ಮಾಡು, ರಾವಣನ ಬಳಿ ಆತ್ಮಲಿಂಗವಿದ್ದರೆ ಜಗತ್ತು ವಿನಾಶದತ್ತ ಹೋಗುತ್ತೆ ಅಂತ ಗಣೇಶನನ್ನು ಪ್ರಾರ್ಥಿಸ್ತಾರೆ ದೇವಾನುದೇವತೆಗಳು. ಅದಕ್ಕಾಗಿಯೇ ವಿಘ್ನವನ್ನು ತರೋದಕ್ಕೆ ಗಣೇಶ ಗೋಪಾಲಕನ ವೇಷವನ್ನು ಧರಿಸಿ ಬಂದು ನಿಂತಿರ್ತಾನೆ. ಗೋಪಾಲಕನನ್ನು ಕಂಡಂತಹ ಸಮಾಧಾನಗೊಂಡ ರಾವಣ ಸಂಧ್ಯಾ ವಂದನೆ ಮಾಡ್ಕೊಂಡು ಬರ್ತೀನಿ, ಈ ಲಿಂಗವನ್ನು ನೀನೇ ಇಟ್ಕೋಬೇಕು, ನಾನು ಹೋಗಿ ಬರೋವಷ್ಟರಲ್ಲಿ ನೀನು ಇಟ್ಕೊಂಡಿರು, ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೋಗ್ತಾನೆ. ಅದಕ್ಕೆ ಒಪ್ಪಿದ ಗಣೇಶ ನಾನು 3 ಬಾರಿ ರಾವಣ ಅಂತ ಕರಿತೀನಿ, ನೀನು ಅಷ್ಟರ ಒಳಗಡೆ ಬಂದಿಲ್ಲ ಅಂದರೆ ಇದನ್ನು ನಾನು ಭೂಮಿ ಮೇಲೆ ಇಡ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ಸಮ್ಮತಿ ಸೂಚಿಸಿದಂಥ ರಾವಣ ಆಯಿತು, ನಾನು ಇಲ್ಲಿಯೇ ಹತ್ತಿರದಲ್ಲಿರುವಂಥ ನದಿಗೆ ಹೋಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಬರ್ತೀನಿ ಅಂತ ಹೊರಡಲು ಮುಂದಾಗ್ತಾನೆ. ಅಲ್ಲಿ ಹೋಗೋ ಅಷ್ಟರಲ್ಲೇ ಒಂದು ಸಾರಿ ರಾವಣ ಅಂತ ಕರೆದುಬಿಟ್ಟಿರ್ತಾನೆ, ಇನ್ನೊಂದು ಸಾರಿ ರಾವಣ ಅಂತ ಕರೆದುಬಿಡ್ತಾನೆ. ಅವನು ಬರೋವಷ್ಟರಲ್ಲಿ ರಾವಣ ಅಂತ ಕರೆದುಬಿಟ್ಟು
ಲಿಂಗವನ್ನು ಕೆಳಗಡೆ ಇಟ್ಟುಬಿಡ್ತಾನೆ. ಕೆಳಗಡೆ ಇಟ್ಟಂತಹ ಆತ್ಮಲಿಂಗ ಕೆಳಗಡೆ ಬೇರೂರು ಹೋಗ್ಬಿಡುತ್ತೆ. ಇದನ್ನು ನೋಡಿದ ರಾವಣ ಏನೂ ಮಾಡೋದಕ್ಕಾಗೋದಿಲ್ಲ. ಅವನು ಲಿಂಗವನ್ನು ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಆಗೋದಿಲ್ಲ. ಲಿಂಗದ ತುಣುಕುಗಳನ್ನೆಲ್ಲ ಒಂದೊಂದು ಕಡೆ ಎಸಿತಾನೆ. ಅದು ಪಂಚಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಈ ಆತ್ಮಲಿಂಗ ಪ್ರತಿಷ್ಠಾಪನೆಗೊಂಡಂತಹ ಕ್ಷೇತ್ರವನ್ನು ಗೋಕರ್ಣ ಅಂತ ಕರಿತೇವೆ. ಶಿವನ ಆತ್ಮಲಿಂಗವನ್ನು ನಾವು 5 ಭಾಗವಾಗಿ ನೋಡಿದ್ದೇವೆ. ಒಂದು ಧಾರೇಶ್ವರ, ಸಜ್ಜೇಶ್ವರ ಮತ್ತು ಗುಣವಂತೇಶ್ವರ ಅಂತ ಅಲ್ಲಿಯೇ ಸುತ್ತಮುತ್ತಲಿನ ವಾತಾವರಣದಲ್ಲಿಯೇ ಪ್ರತಿಷ್ಠಾಪನೆಗೊಂಡಿದೆ. ನೀವು ಇವತ್ತಿಗೂ ಗೋಕರ್ಣಕ್ಕೆ ಹೋದರೆ ಶಿವನ ಆತ್ಮಲಿಂಗವನ್ನು ಮುಟ್ಟಿ ಪೂಜೆ ಮಾಡಿ ಶಿವನನ್ನು ಒಲಿಸ್ಕೋಬೋದು. ಶಿವನನ್ನು ಪೂಜೆ ಮಾಡಿ ಶಿವನ ಆಶೀರ್ವಾದವನ್ನು ಪಡೆಯಿರಿ ಅಂತ ಎಲ್ಲರಿಗೂ ತಿಳಿಸ್ತಾ ನನ್ನ ಈ ಭೂ ಕೈಲಾಸ ಸರಣಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.